ಹೊರತೂರು ಹೋಬಳಿ ಗುಂಜೂರು ಗ್ರಾಮ ಸರ್ವೆ ನಂಬರ್ 220/7. ನಮ್ಮ ಅಜ್ಜಿಯವರಿಗೆ ಹೆಸರಲ್ಲಿರ್ತಕ್ಕಂಥ ಜಮೀನನ್ನ ಗೋಪಾಲ್ ರೆಡ್ಡಿ ಅನ್ನೋರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು 2009ರಿಂದ 2025ರವರೆಗೂ ನಾನು ಇಷ್ಟೇ ಹೋರಾಡಿದ್ದೀನಿ ಎಷ್ಟು ಹೋರಾಡಿದ್ರು ಕೂಡ ನಮಗೆ ನ್ಯಾಯ ಸಿಗಲಿಲ್ಲ. ಹೊರತೂರು ಹೋಬಳಿ ಗುಂಜೂರು ಗ್ರಾಮ ಸರ್ವೆ ನಂಬರ್ 220/7. ಈ ಜಾಗ ಮೂಲ ಬಂದು ಸರ್ವೆ ಸೆಟಲ್ಮೆಂಟ್ ಪ್ರಕಾರ ಮುನಿಯಮ್ಮ ಅವ್ರ ಹೆಸರಲ್ಲಿ ಇರ್ತೈತಿ. ಆ ಜಮೀನನ್ನು ಮುನಿಯಮ್ಮ ಅವರು ಮೊನ್ನೆ ತನಕ ಬದುಕಿರ್ತಾರೆ. ಆ ಜಮೀನನ್ನು ಮುನಿಯಮ್ಮ ಅವರು ಈ ಗೋಪಾಲ್ ರೆಡ್ಡಿ ಅನ್ನೋ ವ್ಯಕ್ತಿಗೆ ಮಾರೋದೇ ಇಲ್ಲ, ಮಾರಿರೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತೇಳ್ಬಿಟ್ಟು ನಾವು ಹಾಕಿರೋಂಥ ಅರ್ಜಿ ಮೇಲೆ ನಮ್ಮ ತಹಸೀಲ್ದಾರ್ ಅವರು ವರದಿ ಕೊಡ್ತಾರೆ. ಮುನಿಯಮ್ಮ ಅವ್ರ ಹೆಸರಲ್ಲಿ ನಮೂದಾಗಿದೆ ದಾಖಲೆಗಳು, ಆದರೆ ಮಾರಿರೋದಕ್ಕೆ ಯಾವುದೇ ದಾಖಲೆಗಳು ಲಭ್ಯ ಇಲ್ಲ ಅಂತೇಳ್ಬಿಟ್ಟು ಕೊಡ್ತಾರೆ. ಮುನಿಯಮ್ಮ ಅವರು ಮಾರಿಲ್ಲ, ಇದನ್ನು ಮುನಿಯಮ್ಮ ಅವರು ನಮ್ಗೆ ಮಾರಿದ್ದಾರೆ ಅಂತ ಇವ್ರೇನು ಮಾಡ್ತಾರೆ, ಗೋಪಾಲ್ ರೆಡ್ಡಿ ಅನ್ನೋ ವ್ಯಕ್ತಿ ಇದು ಇಷ್ಟು ಜಾಗ 1 ಎಕರೆ 10 ಗುಂಟೆ ಜಾಗನ ಇಲ್ಲಿರೋಂಥ ದಲಿತರ ಜಾಗನ ಕಬಳಿಕೆ ಮಾಡ್ಕೊಂಡಿರ್ತಾರೆ. ಆ ಜಾಗನ ಯಾರಿಗೆ ಕನ್ಫರ್ಮೇಷನ್ ಡೀಡ್ ಅಂದರೆ ಇದು ಮಾಡ್ತಾರಂದರೆ ವೆಂಕಟಲಕ್ಷ್ಮಮ್ಮ, ಶಿವಪ್ರಸಾದ್, ಚಂದ್ರಶೇಖರು, BM ವೆಂಕಟೇಶು, BV ಮಧುಸೂದನು, BM ಶ್ರೀನಿವಾಸಯ್ಯ, BS ನಂದಕುಮಾರು, BM ಸೂರ್ಯನಾರಾಯಣು ಮತ್ತು PS ರಮೇಶು, BM ಜನಾರ್ದನು, ರೂಪೇಶು, ಆನಂದು, ನವೀನು, ಪ್ರವೀಣ್ ಕುಮಾರ್ ಇಂಥವ್ರ ಹೆಸರುಗಳಿಗೆ ಇದನ್ನೇನು ಮಾಡ್ತಾರೆ, ಸೇಲ್ ಡೀಡ್ ಮಾಡ್ತಾರೆ. ಅಂದರೆ ಅವ್ರ ಕಡೆಯಿಂದ ಇವರೇ ಓನರ್ಸು, ಅಂದರೆ ಮುನಿಯಮ್ಮ ಪ್ರಾಪರ್ಟಿ, ಓನ್ ಪ್ರಾಪರ್ಟಿ. ಆದರೆ ಈ 14 ಜನಗಳನ್ನ ತೋರಿಸ್ಬಿಟ್ಟು ಇದು ಜನರಲ್ ಪ್ರಾಪರ್ಟಿ, SC ಲ್ಯಾಂಡು. ಮೂಲ ಜಮೀನು ಏನಂದರೆ ಸರ್ಕಾರಕ್ಕೆ ಒಂದಷ್ಟು ಜಮೀನು, ಒಂದಷ್ಟು ದುಡ್ಡು ಕಟ್ಟಿ ಒಂದಷ್ಟು 1 ಎಕರೆ 10 ಗುಂಟೆ ಜಮೀನನ್ನು ಮುನಿಯಮ್ಮ ಮತ್ತು ಕೋಣಗಳ ಮುನಿಯ ಅನ್ನೋರು ಅವರು ತಗೊಂಡಿರ್ತಾರೆ. ಮತ್ತು ಇನ್ನೊಂದು ಕಡೆ ರೀಗ್ರ್ಯಾಂಡ್ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ. ರೀಗ್ರ್ಯಾಂಡಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳಿಲ್ಲ. ಆದರೆ ಸರ್ವೆ ಸೆಟಲ್ಮೆಂಟ್ ಪ್ರಕಾರ ಮುನಿಯಮ್ಮನ ಹೆಸರಲ್ಲಿರೋಂಥ ದಾಖಲೆ, ಮುನಿಯಮ್ಮ ಯಾರ ಹೆಸ್ರಿಗೂ ಮಾರೋದೇ ಇಲ್ಲ, ಮಾರಿರೋದಕ್ಕೆ ಯಾವುದೇ ದಾಖಲೆಗಳು ಲಭ್ಯ ಇಲ್ಲ. ಆದರೆ ಮುನಿಯಮ್ಮ ಮಾರಿದ್ದಾರೆ ಅಂತೇಳ್ಬಿಟ್ಟು ಒಂದಷ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನ ಗೋಪಾಲ್ ರೆಡ್ಡಿ ಅನ್ನೋ ವ್ಯಕ್ತಿ ತಯಾರು ಮಾಡಿಕೊಂಡು ಇಡೀ ಇವ್ರ ಕುಟುಂಬಸ್ಥರಿಗೆ ಅನ್ಯಾಯ ಮಾಡಿರೋವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಸತತ 1.5 ವರ್ಷಗಳ ನಿರಂತರ ಹೋರಾಟ. ತಾಲೂಕು ಕಚೇರಿಯಿಂದ ಈ ಜಾಗ ದಲಿತರ ಜಮೀನು, ಮುನಿಯಮ್ಮನ ಹೆಸರಲ್ಲಿರೋಂಥ ಜಮೀನು ಅಂತೇಳ್ಬಿಟ್ಟು ಬಂದಿತ್ತು. ಇವರೇನು ಮಾಡ್ತಾರೆ, 2018, 19, 20 ಈ ಸಂದರ್ಭಗಳಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂಗೆ PTCL ಕೇಸ್ ಹಾಕ್ಕೊತಾರೆ. ಆದರೆ ಇದು PTCL ವಲಿಯಕ್ಕೆ ಬರಲ್ಲ ಅಂತ. ಅಂದರೆ ಏನಂದರೆ ಜಮೀನು ಗ್ರ್ಯಾಂಟ್ ಆಗಿರೋಂಥ ಲ್ಯಾಂಡಲ್ಲ, ಸರ್ಕಾರಕ್ಕೆ ಪಡ ಕಟ್ಟೋ ಮೂಲಕ, ಸರ್ಕಾರಕ್ಕೆ ಒಂದಷ್ಟು ದುಡ್ಡು ಕಟ್ಟೋ ಮೂಲಕ ಇವರು ಕೋಣಗಳ ಮುನಿಯಪ್ಪ ಅನ್ನೋರ ಹೆಸರಿಗೆ, ಕೋಣಗಳ ಮುನಿಗ ಅನ್ನೋರ ಹೆಸರಿಗೆ ಬರ್ತೈತೆ. ಅದ್ರ ಮುಖಾಂತರ ಮುನಿಯಮ್ಮ ಅವ್ರಿಗೆ ಸರ್ವೆ ಸೆಟಲ್ಮೆಂಟ್ ಪ್ರಕಾರ ಮುನಿಯಮ್ಮ ಅವ್ರಿಗೆ ಬರ್ತೈತೆ. ಮುನಿಯಮ್ಮ ಅವರು ಇವ್ರಿಗೆ ವಿಲ್ ಮಾಡಿಕೊಡ್ತಾರೆ, ವಿಲ್ಲು ರಿಜಿಸ್ಟ್ರೇ ಮಾಡ್ತಾರೆ. ಆ್ಯಕ್ಚುಲಿ ಪ್ರೆಸೆಂಟ್ ಓನರ್ಸ್ ಇವರು, ಆದರೆ ಇವ್ರ ಕಡೆಯಿಂದ ಇವರು ನೀವು ನಿಮ್ಮ ಜಮೀನು ನೆನಪೈತಲ್ಲ, ಆದರೆ ನೀವು ಸೈನ್ ಹಾಕಿರೋದೇನಾದರೂ ಐತಾ ಉದಾಹರಣೆ? ಇಲ್ಲ. ಇವ್ರ ಫ್ಯಾಮ್ಲಿಗಳವ್ರು ಏನೂ ಸೈನ್ ಹಾಕ್ದಿರಾ ಮುನಿಯಮ್ಮ ನಮಗೆ ಮಾರಿದ್ದಾರೆ ಅಂತೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಕೊಂಡು ಮುನಿಯಮ್ಮನ ಸೈನ್ ಸಮೇತ, ಪಾಪ ಮುನಿಯಮ್ಮ ಮಾರಿಲ್ಲ, ಯಾವುದೇ ದಾಖಲೆಗಳು ಅದಕ್ಕೆ ಲಭ್ಯ ಇಲ್ಲ. ಈ ಥರ ದಲಿತರ ಜಮೀನನ್ನು ಕಬಳಿಕೆ ಮಾಡ್ಕೊಂಡಿರೋಂಥದ್ದು. ಮೊದಲಿಗೆ ನಮಗೆ ವರದಿ ಏನು ತಹಸೀಲ್ದಾರ್ ಅವ್ರ ಕಚೇರಿಯಿಂದ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಒಂದು ಆದೇಶದ ಮೇಲೆ ವರದಿ ಏನು ಬಂದೈತೆ, ಈ ವರದಿ ನಿಜವಾದ ನೈಜ ವರದಿ ಬಂದಿದೆ. ಇದು ಮುನಿಯಮ್ಮನವ್ರ ಜಮೀನು ಅಂತೇಳ್ಬಿಟ್ಟು ಬಂದಿದೆ. ಈ ಕೇಸೀಗ ನಾವು ಸೆಷನ್ ಕೋರ್ಟಲ್ಲಿ ಮತ್ತೆ AC ಅವರಲ್ಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡಿರೋಂಥ ಮುನಿಯಪ್ಪ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ, ಅಟ್ರಾಸಿಟಿ ಕಾಯ್ದೆ ದಾಖಲು ಮಾಡಬೇಕು. ಜೊತೆಗೆ ರೀಜಿನಲ್ ಕಮಿಷನರ್ ಅವ್ರ ಹತ್ರನೂ ಈಗ ಕೇಸ್ ಹಾಕ್ತಾಯಿದ್ದೀವಿ, ರೀಜಿನಲ್ ಕಮಿಷನರ್ ಅವ್ರ ಹತ್ರ. ಯಾಕೆ ಅಂದರೆ ಈ ಗೋಪಾಲ್ ರೆಡ್ಡಿ ಅನ್ನೋ ವ್ಯಕ್ತಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ನ ಸೃಷ್ಟಿ ಮಾಡಿಕೊಂಡು ಮುನಿಯಮ್ಮ ಅವ್ರ ಜಮೀನನ್ನು ಕಬಳಿಕೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ರೀಜಿನಲ್ ಕಮಿಷನರ್ ಅವ್ರ ಹತ್ರ ಕೇಸ್ ಹಾಕಿ ಗೋಪಾಲ್ ರೆಡ್ಡಿ ಅವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಿ ಇವ್ರ ಜಮೀನನ್ನು ಉಳಿಸ್ಕೊಡೋ ಅಂಥ ಕೆಲಸನ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಜೈ ಭೀಮ್. ಈ ಜಮೀನು ಬಂದು ಅದೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರಕಾರವಾಗಿ ನಮ್ಮ ತಾಯಿಗೆ ನಮ್ಮ ತಾಯಿಗೆ ಇದು ಬಂತು. ಕೋಣ ಮುನಿಯಪ್ಪನ ಹೆಸರಿನಲ್ಲಿರ್ತಕ್ಕಂಥ ಜಮೀನು ನಮ್ಮ ತಾಯಿಗೆ ಬರ್ಕೊಟ್ಟಿದ್ರು. ತಾಯಿಗೆ ಬರ್ಕೊಟ್ಬಿಟ್ರೆ ಗೋಪಾಲ್ ರೆಡ್ಡಿ ಅವರು ಯಾವುದೋ ಸೃಷ್ಟಿ ಬೋಗಸ್ ರೆಕಾರ್ಡ್ಗಳನ್ನ ಸೃಷ್ಟಿ ಮಾಡಿ ಆತನ ಬೇರೆಯವ್ರ ಕಡೆಯಿಂದ ಮಾರ್ಕೊಂಡ್ಬಿಟ್ಟ ಮೇಲೆ ಇದು ನಮ್ಗೆ ಗೊತ್ತಾಗ್ಬಿಟ್ಟು ನಾನೇನು ಮಾಡಿದೆ, ಕೇಸ್ ಹಾಕಿದೆ. 2009ರಿಂದ
25ರವರೆಗೂ ನಾನು ಇಷ್ಟೇ ಹೋರಾಡಿದ್ದೀನಿ ಎಷ್ಟು ಹೋರಾಡಿದ್ರು ಕೂಡ ನಮಗೆ ನ್ಯಾಯ ಸಿಗಲಿಲ್ಲ. ಎಲ್ಲಿ ಹೋದರೂ ಸಹ ದುಡ್ಡು ಕೊಡೋದು, ಆರ್ಡ್ರ್ ಮಾಡಿಸ್ಕೊಳ್ಳೋದು, ದುಡ್ಡು ಕೊಡೋದು. ತಹಸೀಲ್ದಾರ್ ಕೋರ್ಟ್ ಆಯಿತು, AC ಕೋರ್ಟ್ ಆಯಿತು, DC ಕೋರ್ಟ್ ಆಯಿತು, ಸಿವಿಲ್ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು, ನ್ಯಾಷನಲ್ ಕಮಿಷನರ್ ಕೋರ್ಟ್ ಆಯಿತು. ಇಷ್ಟಕ್ಕೂ ಎಲ್ಲ ದುಡ್ಡು ಕೊಟ್ಟು ಅದನ್ನ ಆರ್ಡರ್ ಮಾಡಿಸ್ಕೊತಾ ಇದ್ದಾರೆ. ಹಾಗಿರುವಾಗ ನಮಗೆ ನ್ಯಾಯ ಕೊಡಲಿಲ್ಲ ನ್ಯಾಯ. ನೀತಿಗನುಸಾರವಾಗಿ ತೀರ್ಪು ಕೊಡ್ತಕ್ಕಂಥ ನಮ್ಮ ಸಂದೇಶ್ವರ ಹತ್ರಕ್ಕೆ ಬಂದ್ವಿ. ಇದನ್ನು ನ್ಯಾಯ ತೀರಿಸ್ಕೊಟ್ಟಿರ್ತಾರೆ, ತೀರ್ಪು ಕೊಡ್ತಾರೆ. ಇವರ ಹತ್ರ ಎಲ್ಲ ಕಂಪ್ಲೀಟಾಗಿ ಎಲ್ಲ ಡಾಕ್ಯುಮೆಂಟ್ಗಳು ಬಂದಿದೆ. ಈ ರೀತಿ ನಮಗೆ ಅನ್ಯಾಯ ಮಾಡ್ತಕ್ಕಂಥ ಈ ಗೋಪಾಲ್ ರೆಡ್ಡಿ ಅವರು ಅದ್ರ ಮೇಲೆ ಆಕ್ಷನ್ ತಗೊಳ್ಬೇಕಂತ ನಾನು ಕೊಡ್ತೀನಿ. ನಮ್ಮ ಅಜ್ಜಿಯವರಿಗೆ ಹೆಸರಲ್ಲಿರ್ತಕ್ಕಂಥ ಜಮೀನನ್ನ ಗೋಪಾಲ್ ರೆಡ್ಡಿ ಅನ್ನೋರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ತದನಂತರ ಎಲ್ಲರಿಗೂ ಡಾಕ್ಯುಮೆಂಟ್ ಬಲ್ಪಡಿಸ್ಕೊಂಡು ಸುಮ್ಮನೆ ಅವನು ಸಾವಿರಾರು ಕೋಟಿ ಒಡೆಯ 50,000 ಲೋನ್ ಮಾಡ್ಕೊಂತಂತ ಏನಿದೆ ಸರ್, ಡಾಕ್ಯುಮೆಂಟ್ ಬಲಪಡಿಸ್ಕೊಳ್ಳೋದಕ್ಕೆ ಎಲ್ಲ ತರಹ ಪ್ಲ್ಯಾನ್ ಮಾಡಿಕೊಂಡು ಇದುವರೆಗೂ 2025 ತನಕ ಆಟಾಡ್ಕೊ ಬಂದ. ತದನಂತರ ನಾವು ನಮ್ಮ ಕೋಲಾರ ಸಂದೇಶನ ಮುಖಾಂತರ ಹೋಗಿ ಎಲ್ಲ ಥರ ನಾವು ಕೆಲಸಕ್ಕೆ ಇದ್ಕೊಂಡು ಬಂದಿದ್ದೀರಿ. ಈಗಲೂ ನಮಗೂ ಜಮೀನು ಬಿಡೋಕೆ ಸಾಧ್ಯ ಆಗ್ತಾಯಿಲ್ಲ ಅದನ್ನ ಕೈಲಿ. ಅರ್ಥ ಆಯ್ತಾ? ಏಕೆಂದರೆ ಎಲ್ಲೇ ಹೋದ್ರು, ಯಾವ ಅಧಿಕಾರಿದಾಗ ಹೋದ್ರೂ ಗೋಪಾಲ್ ರೆಡ್ಡಿ ಅಂತ ತಕ್ಷಣ ಎಲ್ಲ ಅವ್ರಿಗೆ ಬೆರಗಾಗ್ತಾರೆ. ನಮ್ಮಂಥ ಬಡವ್ರಿಗೆ ಯಾರಿಗೂ ನ್ಯಾಯ ಕೊಡ್ತಾಯಿಲ್ಲ ಸ್ವಾಮಿ. ಆದರೆ ನಮ್ಮ ಸಂದೇಶನ ಬಂದರು, ನಮ್ಗೆ ನ್ಯಾಯ ಕೊಡಿಸಿದ್ದಾರೆ. 10 ವರ್ಷ ಆಗಲಿ ಜಮೀನು ನಾವು ಬಿಡಿಸ್ಕೊತೀರಿ. ಇದಂತೂ ನಮ್ಗೆ ನಂಬಿಕೆ ಇದೆ.